ಜೈ ಸಾಯಿರಾಮ್. ಮಗು, ಏಕೆ ಕೊರಗುತ್ತಿರುವೆ? ಕರುಣೆ ಪ್ರೀತಿ ತುಂಬಿದ ನಿನಗೇಕೆ ಬರೀ ಕಷ್ಟಗಳೇ ಎದುರಾಗುತ್ತಿದೆ ಎಂದ? ನಿನ್ನ ಒಳ್ಳೆ ಮನಸ್ಸಿಗೆ ಬರಿದೇ ಕಷ್ಟ ನೋವುಗಳೇಕೆ ಎಂದ? ಇಲ್ಲ, ಯಾರಿಗೂ ಕೆಡುಕು ಬಯಸದ, ಯಾರಿಗೂ ಕೆಡುಕು ಮಾಡದ ನನಗೇಕೆ ಇಷ್ಟು ಕಷ್ಟಗಳು ಎಂದ? ಮಗು, ದುಃಖಿಸಬೇಡ, ಕೊರಗಬೇಡ, ಏಕೆಂದರೆ ಇವೆಲ್ಲವನ್ನು ನಿನ್ನನ್ನು ಬಲಗೊಳಿಸಲು ನಾನೇ ನೀಡುತ್ತಿರುವೆ. ಮಗು, ಕಷ್ಟಗಳು ಎದುರಾಗುವುದು ಕೆಡುಕನ್ನೇ ನೀಡಲು ಎಂದು ಬಯಸಬೇಡ. ಆ ಕಷ್ಟಗಳು ನಿನಗೆ ಒಳ್ಳೆಯದನ್ನೇ ಕಲಿಸಿ ಹೋಗುತ್ತವೆ. ನನಗೂ ನಿನ್ನನ್ನು ನೋಡಿದಾಗ ಅನಿಸುತ್ತದೆ, ಎಂದಿಗೆ ನನ್ನ ಮಗುವಿಗೆ ಕಷ್ಟದ ಸಮಯ ಮುಗಿಯುವುದು ಎಂದು. ಮಗು, ಚಿಂತಿಸಬೇಡ, ಬಾ, ನನ್ನೆದುರು ಕುಳಿತುಕೋ, ನನ್ನೊಂದಿಗೆ ಮಾತನಾಡು. ನಿನಗಾದ ಎಲ್ಲ ಅನ್ಯಾಯ ನೋವುಗಳನ್ನು ಹೇಳಿಕೊ. ಒಮ್ಮೆಯೇ ಎಲ್ಲವನ್ನು ನನಗೆ ಒಪ್ಪಿಸಿಬಿಡು. ಆದರೆ ಮಗು, ಒಂದು ತಿಳಿದಿರಲಿ, ನಿನಗೆ ಬದುಕಲ್ಲಿ ಎದುರಾಗುತ್ತಿರುವ ಕಷ್ಟಗಳಿಂದಲೇ ಮಗು, ನೀನು ಜೀವನ ಎಂದರೆ ಏನು ಮತ್ತು ಪುಣ್ಯಕರ್ಮ ಮಾಡದೆ ಪಾಪಕರ್ಮಗಳನ್ನೇ ಮಾಡಿದರೆ ಅದರ ಫಲ ಹೇಗಿರುತ್ತದೆ ಎಂದು ನಿನಗೆ ಅರ್ಥವಾಗುವುದು. ಆಗಲೇ ನೀನು ಪಾಪಕರ್ಮ ಮಾಡುವವರ ಸಂಘದಿಂದ ದೂರ ಉಳಿಯುವುದು. ಆದರೆ ಇನ್ನು ಎಷ್ಟು ಕಷ್ಟ ತಂದೆ ಎಂದು ಕೊರಗಬೇಡ, ಏಕೆಂದರೆ ಸುಖ ದುಃಖ ಎರಡೂ ಸಹ ಸಮಾನವಾಗಿಯೇ ಸಿಗುತ್ತದೆ. ನೀನು ಇಲ್ಲಿಯವರೆಗೂ ಬರಿದೇ ಕಷ್ಟವನ್ನು ನೋಡಿದ್ದರೆ ಇನ್ನು ಮುಂದೆ ಎಲ್ಲವೂ ಸುಖಮಯವಾಗಿಯೇ ಇರುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದ ಹಾಗೆ, ಯಾವುದು ಶಾಶ್ವತವಲ್ಲ, ಸುಖವು ಶಾಶ್ವತವಲ್ಲ, ದುಃಖವು ಶಾಶ್ವತವಲ್ಲ. ಮಗು, ಪ್ರತಿ ಮನುಷ್ಯನು ಮನುಷ್ಯ ಜನ್ಮ ಪಡೆಯುವಾಗ ಭಗವಂತನಿಂದ ಕೇಳಲ್ಪಡುತ್ತಾನೆ, ನೀನು ನಿನ್ನ ಪಾಪಕರ್ಮದ ಫಲವನ್ನು ಮೊದಲು ಅನುಭವಿಸುತ್ತೀಯೋ ಅಥವಾ ಪುಣ್ಯಕರ್ಮದ ಫಲವನ್ನು ಮೊದಲು ಅನುಭವಿಸುತ್ತೀಯೋ ಎಂದು. ಅದಕ್ಕೆ ನೀನೇ ಹೇಳಿರುವೆ, ತಂದೆ, ನಾನು ಮೊದಲು ಪಾಪದ ಫಲ ಅನುಭವಿಸಿ ನಿಮ್ಮ ಸೇವೆ ಮಾಡುತ್ತಾ ನಂತರ ಪುಣ್ಯದ ಫಲ ಅನುಭವಿಸುತ್ತಾ ನಿಮ್ಮೊಂದಿಗೆ ಬರುವೆನೆಂದು. ಚಿಂತಿಸಬೇಡ, ನಾನಿದ್ದೇನೆ. ನೀನು ಕಷ್ಟಗಳೊಡನೆ ಹೋರಾಡಿ ಗೆದ್ದಾಗಲೇ ಮಗು, ಮುಂದೆ ಏನೇ ಎದುರಾದರೂ ಎದುರಿಸಲು ನೀನು ಸಮರ್ಥಳಾಗಬಲ್ಲೆ ಎಂಬ ಮನೋಬಲ ನಿನ್ನಲ್ಲಿ ಮನೆ ಮಾಡುತ್ತದೆ. ಯೋಚಿಸಿ ನೋಡು, ನೀನು ಮೊದಲಿನಷ್ಟು ದುರ್ಬಲವಾಗಿದ್ದೀಯೋ ಅಥವಾ ಎಲ್ಲ ಎದುರಿಸುವ ಸಾಮರ್ಥ್ಯ ನಿನಗೂ ಇದೆ. ನಿನ್ನೊಂದಿಗೆ ಸಹ ಸಾಯಿ ಶಕ್ತಿ ಎಂಬ ಅಸ್ತ್ರ ಇದೆ ಎನ್ನುವ, ನಾನು ಗೆದ್ದೇ ಗೆಲ್ಲಬಲ್ಲೆ ಎನ್ನುವ ಒಂದು ಭರವಸೆ ನಿನ್ನೊಳಗೆ ಮನೆ ಮಾಡಿದೆ. ಹಾಗಾಗಿ ಬರುವ ಕಷ್ಟಗಳೆಲ್ಲವೂ ನಿನಗೆ ಒಂದೊಂದು ರೀತಿಯ ಪಾಠವನ್ನು ಕಲಿಸಿಕೊಡಲೇ ಬಂದಿರುತ್ತವೆ ಎಂದು ಭಾವಿಸು. ಈ ಭಾವನೆ ನಿನ್ನನ್ನು ಗಟ್ಟಿಗೊಳಿಸುತ್ತದೆ. ಹಾಗೆ ನಾನು ಸಾಯಿಯ ಮಗು, ನನಗೆ ಸೋಲೆಂಬುವುದು ಬರುವುದಿಲ್ಲ, ಸನ್ಮಾರ್ಗದಲ್ಲೇ ನಡೆಯುತ್ತಿರುವೆನು ಎನ್ನುವ ಗಟ್ಟಿಯಾದ ನಂಬಿಕೆಯನ್ನು ನಿನ್ನೊಳಗೆ ಮನೆ ಮಾಡಿಕೊ. ದುಷ್ಟರಿಂದ ದೂರ ಇರು. ನಿನ್ನನ್ನು ನೋಯಿಸಿದವರು
ನೋವನ್ನು ಅನುಭವಿಸಿಯೇ ತೀರುತ್ತಾರೆ. ಅವರಿಗೆ ನಿನ್ನ ಮೇಲೆ ದಯೆ ಕರುಣೆ ಬರುವುದಿಲ್ಲ. ಏಕೆಂದರೆ ಅವರು ಭೂಮಿ ಮೇಲೆ ಬಂದಿರುವುದೇ ಕೇವಲ ಪಾಪಕರ್ಮಗಳನ್ನು ಮಾಡಲು. ಹಾಗಾಗಿ ಅವರ ಹೃದಯದೊಳಗೆ ತಾನು ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ಆಲೋಚಿಸುವ ಶಕ್ತಿ ಇರುವುದಿಲ್ಲ. ನಾನು ಮಾಡಿದ ಕರ್ಮ ಎಂತಹದೆನ್ನುವ ಚಿಂತನೆ ಮಾಡಲು ಅವರು ನೀನಲ್ಲ. ನೀನು ಬೇರೆ, ಅವರು ಬೇರೆ. ನೀನು ಸಂತೋಷ ಪಡಬೇಕು, ಏಕೆಂದರೆ ನೀನು ಸನ್ಮಾರ್ಗದಲ್ಲಿದ್ದೀಯೆ. ನೀನು ನನ್ನ ಮಗುವಾಗಿದ್ದೀಯೆ. ಮಗು, ಚಿಂತಿಸಬೇಡ, ನೆಮ್ಮದಿಯಾಗಿರು, ನಗುತ್ತಿರು. ನೀನು ಎಷ್ಟು ನಗುವೆಯೋ ಆ ನಗುವಿನಷ್ಟೇ ಸುಖ ಫಲ ನಿನ್ನದಾಗಿರುತ್ತದೆ. ನಿನ್ನ ನಗುವೆ ನಿನ್ನೆಲ್ಲ ಕಷ್ಟಗಳನ್ನು ಹೊಡೆದು ಓಡಿಸುತ್ತದೆ. ಮಗು, ನೀನು ಕೆಟ್ಟವರ ಬಗ್ಗೆ, ಕೆಟ್ಟವರು ಮಾಡಿದ ಕೃತ್ಯಗಳ ಬಗ್ಗೆ ನೆನೆಯುತ್ತಾ ದಿನವನ್ನು ಕಳೆಯಬೇಡ. ಬದಲಿಗೆ ಪ್ರತಿ ಕ್ಷಣ ನಿನ್ನ ಹೃದಯದಲ್ಲಿ ನೆಲೆಸಿದ ಸಾಯಿ ನಾಮದ ಸ್ಮರಣೆ ಮಾಡು. ಪ್ರತಿ ಕ್ಷಣ ನೀನು ಸಾಯಿ ಸಾಯಿ ಎಂದು ಸಾಯಿಯನ್ನೇ ಉಸಿರಾಡುತ್ತಿರು. ಆಗ ನಿನ್ನೆಲ್ಲ ಕಷ್ಟಗಳು ಮಾಯವಾಗಿ ನಿನ್ನ ಬದುಕಲ್ಲಿ ಬೆಳಕಿನ ಕ್ಷಣಗಳು ಬಂದೇ ಬರುತ್ತವೆ. ನೀನು ಯೋಚಿಸಿ ನೋಡು, ಎಷ್ಟು ಸಮಯ ಬರಿದೇ ಕಷ್ಟಗಳು ಕಳೆದು ಹೋಗುತ್ತಿವೆ. ಬರುವ ಮುಂದಿನ ದಿನಗಳು ಬರೀ ಸುಖವನ್ನೇ ಹೊತ್ತು ತರುತ್ತವೆ. ಚಿಂತಿಸಬೇಡ, ನಾನಿದ್ದೇನೆ. ಬಾ, ನನ್ನ ಬಳಿ ಎಲ್ಲವನ್ನು ಹೇಳಿಕೊ. ಆದರೆ ಒಂದು ನೆನಪಿನಲ್ಲಿಟ್ಟುಕೋ, ಮನುಷ್ಯರ ಬಳಿ ಹೋಗಿ ನಿನ್ನ ನೋವುಗಳನ್ನು ಹೇಳಿಕೊಳ್ಳಬೇಡ. ಒಂದು ವೇಳೆ ಅವರಿಗೆ ನೀನು ಬೇಕಾದ ಮಗುವಾಗಿದ್ದರೆ ಅವರು ತುಂಬ ನೋವು ಪಡಬಹುದು. ಅಥವಾ ನಿನ್ನನ್ನು ಕಂಡು ಅವರು ದ್ವೇಷಿಸುವವರಾಗಿದ್ದರೆ ಹಿಂದೆಯಿಂದ ಹೇಳಿಕೊಂಡು ಆಡಿಕೊಳ್ಳಬಹುದು. ಅಥವಾ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ನಿನ್ನ ನೋವುಗಳ ವಿಚಾರವನ್ನೇ ಹರಡಿಸಿ ಒಂದು ದಿನ ನಿನ್ನ ಮನಸ್ಸಿಗೆ ಅದು ನೋವನ್ನುಂಟು ಮಾಡುವಂತೆ ಮಾಡಬಹುದು. ಹಾಗಾಗಿ ಯಾರ ಬಳಿಯೂ ಹೇಳಿಕೊಳ್ಳಬೇಡ. ಬಾ, ನನ್ನ ಬಳಿ ಎಲ್ಲವನ್ನು ಹೇಳಿಕೊ. ನಾನಿದ್ದೇನೆ, ನಿನ್ನ ಮನಸ್ಸನ್ನು ಹಗುರಗೊಳಿಸುತ್ತೇನೆ. ಈಗ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು ನಿನಗಾಗಿ. ಸಾಟೆ ಎಂಬುವವನು ಹೆಚ್ಚು ಗೌರವಧಾರಣೆಯನ್ನು ಹೊಂದಿದಂಥವನು. ಕಾಲಕ್ರಮೇಣ ಅವನು ವ್ಯಾಪಾರದಲ್ಲಿ ತುಂಬ ನಷ್ಟವನ್ನು ಅನುಭವಿಸಿದನು. ಅಷ್ಟೇ ಅಲ್ಲದೆ ಮತ್ತೆ ಕೆಲವು ಸಮಸ್ಯೆಗಳನ್ನು ಆತನನ್ನು ಬೇಸರಪಡಿಸಿದವು. ಅದರಿಂದ ಅವನು ವಿವಾದಗ್ರಸ್ತನಾದನು, ವಿರಕ್ತಿಯನ್ನು ಹೊಂದಿದನು. ಮನಸ್ಸು ಕೆಟ್ಟು ಚಂಚಲವಾದ್ದರಿಂದ ಮನೆಯನ್ನು ಬಿಟ್ಟು ಹೋಗೋಣವೆಂದುಕೊಂಡನು. ಮಾನವನು ಸಾಮಾನ್ಯವಾಗಿ ಭಗವಂತನ ಬಗ್ಗೆ ಚಿಂತಿಸುವುದಿಲ್ಲವಾದರೂ ಕಷ್ಟಗಳು ಬಂದಾಗ, ದುಃಖವುಂಟಾದಾಗ, ನಷ್ಟವನ್ನು ಅನುಭವಿಸಿದಾಗ ಭಗವಂತನನ್ನು ಧ್ಯಾನಿಸಿ ವಿರಕ್ತಿಯನ್ನು ಪಡೆಯಲು ಪ್ರಾರ್ಥಿಸುತ್ತಾನೆ. ನಿಜವೇ ತಾನೇ? ಅವನ ಪಾಪಕರ್ಮಗಳು ಕಳೆಯುವಷ್ಟರಲ್ಲಿ ಭಗವಂತನು ಅವನಿಗೆ ಒಬ್ಬ ಯೋಗೀಶ್ವರನೊಂದಿಗೆ ಸೇರುವುದಕ್ಕೆ ಅನುಕೂಲ ಮಾಡಿಕೊಡುವನು. ನೀನು ಸಹ ಇದನ್ನು ನೆನಪಿನಲ್ಲಿ ಇಟ್ಟುಕೋ. ಅವರು ಅವನಿಗೆ ತಕ್ಕ ಸಲಹೆಯನ್ನು ಕೊಟ್ಟು ಅವನ ಕ್ಷೇಮವನ್ನು ಬಯಸುವರು. ಸಾಟೆಯವರಿಗೂ ಸಹ ಅಂತಹದೇ ಒಂದು ಅನುಭವ ಉಂಟಾಯಿತು. ಆತನ ಸ್ನೇಹಿತರು ಅವನಿಗೆ ಶಿರಡಿಗೆ ಬರುವಂತೆ ಸಲಹೆಯನ್ನು ಕೊಟ್ಟರು. ಅಲ್ಲಿ ಸಾಯಿಬಾಬಾರನ್ನು ದರ್ಶಿಸಿ ಅನೇಕರು ಶಾಂತಿ ನೆಮ್ಮದಿಗಳನ್ನು ಪಡೆಯುತ್ತಿದ್ದಾರೆ. ಅವರ ಬಯಕೆಗಳು ಸಹ ನೆರವೇರುತ್ತವೆ ಎಂದು ಹೇಳಲು ಸಾಟೆಯವರಿಗೂ
ಸಹ ಅದು ಇಷ್ಟವಾಯಿತು. ಕೂಡಲೇ 1917ರಲ್ಲಿ ಅವರು ಶಿರಡಿಗೆ ಬಂದರು. ಅಲ್ಲಿ ಶಾಶ್ವತ ಬ್ರಹ್ಮನಂತೆ ಸ್ವಯಂ ಪ್ರಕಾಶವಾಗಿ ಪ್ರಕಾಶಿಸುತ್ತಿದ್ದ ನಿರ್ಮಲವಾದ ಶುದ್ಧ ಸ್ವರೂಪನಾದ ಸಾಯಿ ಬಾಬಾರನ್ನು ನೋಡಿದ ಕೂಡಲೇ ಆತನಿಗೆ ಮನಶ್ಚಂಚಲತೆಯು ಕಡಿಮೆಯಾಯಿತು, ಶಾಂತಿಯುಂಟಾಯಿತು. ಅವನ ಪೂರ್ವಜನ್ಮದ ಪುಣ್ಯದಿಂದಲೇ ಬಾಬಾರ ಪವಿತ್ರವಾದ ಪಾದಸೇವೆಯು ಲಭಿಸಿತು. ಆತನು ಒಳ್ಳೆಯ ಮನೋಬಲವುಳ್ಳವನಾಗಿದ್ದರಿಂದಲೇ ತಕ್ಷಣವೇ ಗುರುಚರಿತ್ರೆಯ ಪಾರಾಯಣವನ್ನು ಆರಂಭಿಸಿದನು. ಈ ರೀತಿ 7 ದಿನಗಳವರೆಗೂ ಪಾರಾಯಣವು ಸಾಗಿ ಅದು ಮುಗಿದ ನಂತರ ಬಾಬಾ ಅಂದಿನ ರಾತ್ರಿಯಲ್ಲಿ ಅವನೊಂದಿಗೆ ದೃಷ್ಟಾಂತವನ್ನು ತೋರಿದರು. ಅದು ಈ ರೀತಿಯಾಗಿತ್ತು. ಬಾಬಾ ಗುರುಚರಿತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅದರಲ್ಲಿನ ವಿಷಯಗಳನ್ನು ಎದುರಿಗೆ ಕುಳಿತಿದ್ದ ಸಾಟೆಗೆ ಬೋಧಿಸುತ್ತಿದ್ದಂತೆ ಅವನು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದಂತೆ ತೋರಿದರು. ಸಾಟೆ ನಿದ್ದೆಯಿಂದ ಎದ್ದ ತಕ್ಷಣ ಕನಸನ್ನು ನೆನಪಿನಲ್ಲಿ ಇಟ್ಟುಕೊಂಡು ತುಂಬ ಸಂತೋಷಿಸಿದನು. ಅಜ್ಞಾನವೆಂಬ ನಿದ್ದೆಯಲ್ಲಿ ಗೊರಕೆಯನ್ನು ಇಡುತ್ತಾ ನಿದ್ರಿಸುವ ತನ್ನಂತಹವರನ್ನು ನಿದ್ದೆಯಿಂದ ಎಬ್ಬಿಸಿ ಗುರುಚರಿತಾಮೃತವನ್ನು ಕೇಳಿಸುವುದು ಬಾಬಾರವರ ದಯೆಯೇ ಅಲ್ಲವೇ ಎಂದುಕೊಂಡನು. ಆ ಮಾರನೆಯ ದಿನವೇ ಈ ದೃಶ್ಯವನ್ನು ಕಾಕಾ ಸಾಹೇಬ್ ದೀಕ್ಷಿತ್ರವರಿಗೆ ತಿಳಿಯಪಡಿಸಿದನು. ಅದರಿಂದ ಅವನು ತಿಳಿಯಬಯಸಿದ್ದನು, ಇದು 1 ಸಪ್ತಾಹದ ಸಂಕೇತವೇ ಅಥವಾ ನಾನು ಇನ್ನೊಂದು ಸಪ್ತಾಹವನ್ನು ಪಾರಾಯಣ ಮಾಡಬೇಕೆನ್ನುವುದೇ ಎನ್ನುವುದನ್ನು ತಿಳಿಯುವುದು ಅವನ ಇಚ್ಛೆಯಾಯಿತು. ಆಗ ಸಾಯಿಬಾಬಾರ ಬಳಿ ಕಾಕಾ ಸಾಹೇಬರು, ಪ್ರಭು, ಈ ದೃಶ್ಯದಿಂದ ಸಾಟೆಗೆ ಏನನ್ನು ಹೇಳಲು ಹೊರಟಿದ್ದೀರಿ ಎಂದು ಪ್ರಾರ್ಥಿಸಿ ಕೇಳಿದರು. ಆಗ ಅವರು ಇನ್ನೊಂದು ಸಪ್ತಾಹವನ್ನು ಓದುವಂತೆ ಹೇಳುತ್ತಾರೆ. ಈ ರೀತಿಯಾಗಿ ಅವರ ಕಷ್ಟವನ್ನು ಕಳೆಯುತ್ತಾರೆ. ಬಾಬಾ ಹೇಳುವುದು, ಪ್ರೀತಿಯಿಂದ ನನ್ನ ನಾಮವನ್ನು ಉಚ್ಚರಿಸುವವರ ಕೋರಿಕೆಗಳನ್ನು ನೆರವೇರಿಸುತ್ತೇನೆ, ಅವರ ಭಕ್ತಿಯನ್ನು ಹೆಚ್ಚಿಸುತ್ತೇನೆ, ಅವರನ್ನು ಎಲ್ಲ ರೀತಿಯಲ್ಲಿ ಕಾಪಾಡುತ್ತೇನೆ. ಯಾರು ಮನಪೂರ್ವಕವಾಗಿ ನನ್ನ ಮೇಲೆ ಸಂಪೂರ್ಣವಾಗಿ ಆಧಾರವಾಗಿರುವರೋ ಅವರು ಈ ಕಥೆಯನ್ನು ಕೇಳಿದಾಗ ಅಮಿತಾನಂದವನ್ನು ಹೊಂದುತ್ತಾರೆ. ನನ್ನ ಲೀಲೆಗಳನ್ನು ಗಾನವನ್ನು ಮಾಡುವವರಿಗೆ ಅಪರಿಮಿತವಾದ ಸಂತೋಷವನ್ನು, ಶಾಶ್ವತವಾದ ತೃಪ್ತಿಯನ್ನು ಕೊಡುತ್ತೇನೆಂದು ನಂಬಿರಿ. ಯಾರು ನನ್ನನ್ನು ಶರಣು ಬೇಡುವರೋ, ಭಕ್ತಿ ಶ್ರದ್ಧೆಗಳಿಂದ ನನ್ನನ್ನು ಪೂಜಿಸುತ್ತಾರೋ, ನನ್ನನ್ನೇ ಸ್ಮರಿಸುವರೋ, ನನ್ನ ರೂಪವನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳುವರೋ ಅವರನ್ನು ದುಃಖ ಬಂಧನಗಳಿಂದ ತಪ್ಪಿಸುತ್ತೇನೆ. ಪ್ರಾಪಂಚಿಕ ವಿಷಯಗಳೆಲ್ಲವನ್ನೂ ಮರೆತು ನನ್ನ ನಾಮವನ್ನೇ ಜಪಿಸುತ್ತಾ, ನನ್ನ ಪೂಜೆಯನ್ನೇ ಮಾಡುತ್ತಾ, ನನ್ನ ಲೀಲೆಗಳನ್ನು, ನನ್ನ ಚರಿತ್ರೆಯನ್ನು ಧ್ಯಾನಿಸುತ್ತಾ ಯಾವಾಗಲೂ ನನ್ನನ್ನು ನೆನೆಸಿಕೊಳ್ಳುವರು. ಪ್ರಪಂಚದ ವಿಷಯಗಳಲ್ಲಿ ಹೇಗೆ ನಿಲ್ಲುವರು? ಅಂತಹವರನ್ನು ಮರಣದಿಂದ ಹೊರಗೆ ಎಳೆಯಬಲ್ಲೆ. ನನ್ನ ಕಥೆಯನ್ನು ಕೇಳಿದರೆ ಸಕಲ ರೋಗಗಳು ನಿವಾರಿಸಲ್ಪಡುತ್ತವೆ. ಆದ್ದರಿಂದ ಭಕ್ತಿ ಶ್ರದ್ಧೆಗಳೊಂದಿಗೆ ನನ್ನ ಕಥೆಯನ್ನು ಕೇಳಿರಿ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. ಆನಂದಕ್ಕೂ ಸಂತೃಪ್ತಿಗೂ ಇದೇ ಮಾರ್ಗ. ನನ್ನ ಭಕ್ತರ ಗರ್ವ ಅಹಂಕಾರಗಳು ನಿಷ್ಕ್ರಮಿಸುವವು. ನನ್ನ ಲೀಲೆಗಳನ್ನು ಕೇಳುವವರಿಗೆ ಶಾಂತಿ ಉಂಟಾಗುತ್ತದೆ. ಮನಪೂರ್ವಕವಾದ ನಂಬಿಕೆಯುಳ್ಳವರಿಗೆ ಶುದ್ಧ ಚೈತನ್ಯದೊಂದಿಗೆ ಆಧ್ಯಾತ್ಮಿಕವು ಉಂಟಾಗುತ್ತದೆ. ಸಾಯಿ ಸಾಯಿ ಎಂಬ ನಾಮವನ್ನು ಮನಸ್ಸಿನಲ್ಲಿಟ್ಟುಕೊಂಡ ಮಾತ್ರಕ್ಕೆ ಕೆಟ್ಟದ್ದನ್ನು ಮಾಡುವುದರಿಂದ, ಕೇಳುವುದರಿಂದ ಬರುವ ಪಾಪಗಳು ತೊಲಗಿ ಹೋಗುತ್ತವೆ.
ಜೈ ಸಾಯಿರಾಮ್. ಶ್ರೀ ಸಾಯಿ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಸಾಯಿ ಬಾಬಾ ಎಲ್ಲರಿಗೂ ಸುಖ, ಶಾಂತಿ, ಆಯಸ್ಸು, ಆರೋಗ್ಯವನ್ನು ಕರುಣಿಸಲಿ ಎಂದು ಶ್ರೀ ಸಾಯಿ ಬಾಬಾರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶ್ರೀ ಸಾಯಿ ಸಂದೇಶಕ್ಕೆ ಒಂದು ಲೈಕ್ ಕೊಟ್ಟು ಜೈ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಶ್ರೀ ಸಾಯಿ ಬಾಬಾರ ಸಂದೇಶಗಳ ಬಗ್ಗೆ ವಿಡಿಯೋವನ್ನು ರಚಿಸಲು ನನಗೆ ನಿಮ್ಮ ಆಶೀರ್ವಾದ ಸಿಕ್ಕಂತಾಗುತ್ತದೆ. ಜೈ ಸಾಯಿರಾಮ್. ಶ್ರೀ ಸಾಯಿ ಕೃಷ್ಣಾರ್ಪಣಮಸ್ತು. ಓಂ ಶ್ರೀ ಸಾಯಿನಾಥಾಯ ನಮಃ. 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 ಓಂ ಶ್ರೀ ಸಾಯಿನಾಥಾಯ ನಮಃ.
ಶ್ರೀ ಸಾಯಿನಾಥಾಯ ನಮಃ. ಓಂ 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 ಶ್ರೀ
ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ